ಸೊ ಜೆಡಿಎಸ್ ಶಾಸಕಾಂಗ ನಾಯಕರಾಗಿ ಈಗ ಸುರೇಶ್ ಬಾಬು ಫೈನಲ್ ಆಗಿದೆ ಹೆಸರು. ಚಿಕ್ಕನಾಯಕನಹಳ್ಳಿಯ ಜೆಡಿಎಸ್ ಶಾಸಕರಾಗಿರುವಂತಹ ಸುರೇಶ್ ಬಾಬು ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಾಸಕಾಂಗದ ನಾಯಕರಾಗಿ ಘೋಷಣೆ ಕೂಡ ಮಾಡ್ತಾರೆ. ಜಿಟಿ ದೇವೇಗೌಡ ಮತ್ತು ಸುರೇಶ್ ಬಾಬು ಅವರ ನಡುವೆ ಪೈಪೋಟಿ ಇತ್ತು. ಕೊನೆಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಸುರೇಶ್ ಗೌಡ ಅವರು ಆಯ್ಕೆಯಾಗಿದ್ದಾರೆ. ಚಿಕ್ಕನಾಯಕನಹಳ್ಳಿಯ ಶಾಸಕರು, ಜೆಡಿಎಸ್ನ ಶಾಸಕರು. ಜಿಟಿ ದೇವೇಗೌಡನು ಕೂಡ ರೇಸ್ನಲ್ಲಿದ್ದರು. ಜಿಟಿ ದೇವೇಗೌಡ ಕೂಡ ಒಲವನ್ನು ವ್ಯಕ್ತಪಡಿಸಿದರು ಶಾಸಕಾಂಗ ಪಕ್ಷದ ನಾಯಕನಾಗೋದಕ್ಕೆ. ಆದರೆ ಕೊನೆಗೂ ಇವರಿಬ್ಬರ ರೇಸ್ನಲ್ಲಿ ಸುರೇಶ್ ಬಾಬು ಅವರ ಹೆಸರು ಆಲ್ಮೋಸ್ಟ್ ಈಗ ಫೈನಲ್ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಟಿವಿ9ಗೆ ಲಭ್ಯವಾಗಿರುವಂಥ ಜೆಡಿಎಸ್ ಪಕ್ಷದ ಕೆಲವೊಂದಷ್ಟು ಮೂಲಗಳ ಮಾಹಿತಿ. ಜಿಟಿ ದೇವೇಗೌಡ ಮತ್ತು ಸುರೇಶ್ ಬಾಬು ಅವರ ನಡುವೆ ಇದ್ದಂತಹ ಪೈಪೋಟಿಯಲ್ಲಿ ಕೊನೆಗೆ ಜೆಡಿಎಸ್ ಶಾಸಕಾಂಗ ನಾಯಕನಾಗಿ ಸುರೇಶ್ ಬಾಬು ಅವರು ಆಯ್ಕೆಯಾಗಿದ್ದಾರೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ 9 ಕೆಜಿ 375 ಗ್ರಾಂ ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ. 11 ಪ್ರಕರಣಗಳಲ್ಲಿ 6.6 ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಹಾಗೆಯೇ 1.59 ಕೋಟಿ ಮೌಲ್ಯದ ವಿದೇಶಿ ಹಣವನ್ನು ಕೂಡ ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ. 24 ಗಂಟೆಗಳಲ್ಲಿ 8 ಮಂದಿ ಆರೋಪಿಗಳನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ. ಶಾರ್ಜಾ, ದುಬೈ, ಶ್ರೀಲಂಕಾ, ಬಹ್ರೇನ್ನ ಆರೋಪಿಗಳು ಅನ್ನೋದು ಗೊತ್ತಾಗಿದೆ. ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಚಿನ್ನ ಮತ್ತು ವಿದೇಶಿ ಕರೆನ್ಸಿಯನ್ನ ವಶಕ್ಕೆ ಪಡೆಯಲಾಗಿದೆ. ಗಮನಿಸ್ತಾ ಇದ್ದೀರಿ, ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಚಿನ್ನವನ್ನ ಜಪ್ತಿ ಮಾಡಿಕೊಂಡಿರುವಂತಹ ದೃಶ್ಯ ಒಂದು ಕಡೆ, ವಿದೇಶಿ ಹಣವನ್ನ ವಶಕ್ಕೆ ಪಡೆದಿರುವಂತಹ ಫೋಟೋಸ್ ಮತ್ತೊಂದು ಕಡೆ. ಕಳೆದ 24 ಗಂಟೆಯಲ್ಲಿ 8 ಆರೋಪಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ಈ ರೀತಿಯಾಗಿ ಸಾಗಾಟ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಸ್ಟಮ್ಸ್ ಅಧಿಕಾರಿಗಳು ಖಚಿತ ಮಾಹಿತಿಯನ್ನ ಪಡೆದುಕೊಂಡು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ.